ಯಾರು ಅಹಲ್ಯ ಅವರ ಮಾತಾಡ್ತಿರೋದು? ಹೌದು, ನೀವ್ಯಾರು? ನಮಗೆ ಹೊತ್ತು ಗೊತ್ತು ಅಂತ ಏನೂ ಇಲ್ಲ. ನಾವು ಯಾವಾಗ ಬೇಕಾದರೂ ಫೋನ್ ಮಾಡಬಹುದು. ಅಂದ್ರೆ ಯಾರೇ ನೀವು? ಮೊದಲು ಅದನ್ನ ಹೇಳಿ. ನಾನಮ್ಮ ನಿಮ್ಮ ಮಾವ ಮಾತಾಡ್ತಿರೋದು. ಗೊತ್ತಾಗ್ಲಿಲ್ವಾ? ಮಾವನ? ಯಾವ ಮಾವ? ಏನಮ್ಮ ಸೊಸೆ, ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಈಗ ಸ್ವಲ್ಪ ಹೊತ್ತಕ್ಕೆ ಮುಂಚೆ ನೀನು ನೋಡೋಕೆ ಅಂತಲೇ ಬಂದಿದ್ದೆ. ನೆನಪಾಗ್ಲಿಲ್ವಾ? ನೋಡಿ, ಸುಮ್ಮನೆ ಏನೇನೋ ಹೇಳಿ ನಾನು ಹೆದರಿಸ್ಬೇಡಿ. ಯಾರು ನೀವು ಅಂತ ಹೇಳಿ, ಇಲ್ದಿದ್ರೆ ನಾನು ಫೋನ್ ಇಟ್ಬಿಡ್ತೀನಿ. ಫೋನ್ ಇಡ್ತೀರಾ? ಫೋನ್ ಎತ್ತಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮನ್ನೇನು ಕಳ್ಳರು, ಕಾಕರು, ಕಿಡ್ನಾಪರ್ಸು ಅಂದ್ಕೊಂಡಿದ್ದೀರಾ? ಮತ್ತೆ ಇಷ್ಟೊತ್ತು ನಿದ್ರೆ ಬರದೆ ಒದ್ದಾಡ್ತಿದ್ರಲ್ಲ, ಅದಕ್ಕೆ ಮೂಲ ಕಾರಣ ಆದವನು. ಅರ್ಥ ಆಗ್ಲಿಲ್ವಾ? ನಾನು SI ಮಾತಾಡ್ತಿರೋದು. ಯಾಕ್ರಿ ಮಾತಾಡ್ತಿಲ್ಲ? ಕೂತ್ರು ಒಳಗೋಯ್ತಾ? ಅಯ್ಯೋ ಸರ್, ನೀವು ಇಷ್ಟೊತ್ತಲ್ಲಿ ನನ್ಗೆ ಯಾಕೆ ಸರ್ ಫೋನ್ ಮಾಡ್ತಾ ಇದ್ದೀರಾ? ನನ್ಗೆ ಯಾಕೆ ಫೋನ್ ಮಾಡಿದೆ ಅಂತ ತಮಗೆ ಗೊತ್ತಿಲ್ವಾ? ಫೋನ್ ಮಾಡಿರೋದು ನೀವು, ನನಗೆ ಹೇಗೆ ಗೊತ್ತಾಗಬೇಕು? ಆದಿತ್ಯನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಅದಕ್ಕೆ ಮಾಡಿರೋದು. ಆದಿತ್ಯನ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದೀಯಾ? ಅಯ್ಯೋ, ನಮ್ಮನೆ ಮಗುನ ನಾನೇ ಯಾಕೆ ಸರ್ ಕಿಡ್ನಾಪ್ ಮಾಡಲಿ? ನನಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ನಮಗೆ ಕರುಣೆ ಅನ್ನೋದೇ ಇಲ್ಲ. ಏನಾದ್ರೂ ಸುಳ್ಳು ಹೇಳಿದ್ರೆ ಈಗಲೇ ರಾತ್ರೋರಾತ್ರಿ ಮನೆಗೆ ನುಗ್ಗಿ ರಸ್ತೆಯಲ್ಲಿ ಎಳ್ಕೊಂಡು ಹೋಗ್ಬೇಕಾಗುತ್ತೆ. ಏನ್ ತಮಾಷೆ ಮಾಡ್ತೀರೇನ್ರಿ? ಅಲ್ಲ, ದೊಡ್ಡ ಮನೆಯಲ್ಲಿದ್ದು ಇಂಥ ಕೆಲಸ ಮಾಡೋಕೆ ನಾಚಿಕೆ ಆಗಲ್ವಾ? ಹಾಸ್ಪಿಟಲ್ನಲ್ಲಿ ನರ್ಸ್ಗೆ ದುಡ್ಡು ಕೊಡ್ತೀವಿ ಅಂತ ತಾಯಿ ಮಗನ ಕೊಲ್ಲಿಸ್ಲಿಕ್ಕೆ ನೀವು ಪ್ಲಾನ್ ಮಾಡಿದ್ದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? $5 ಲಕ್ಷ. ಆಮೇಲೂ ಆರ್ತಿ ಅವರು ಹೇಗೆ ಉಳ್ಕೊಂಡ್ರು ಗೊತ್ತಾ? ಆ ನರ್ಸು ಇದನ್ನೇ ಮಾಡ್ಸಿದೀಯಾ ಅಂದ್ಮೇಲೆ ಆದಿತ್ಯನ ಕಿಡ್ನಾಪ್ ಮಾಡ್ಸಿಲ್ಲ ಅಂದ್ರೆ ನಾನು ನಂಬ್ತೀನ? ಇದು ಅಟೆಂಪ್ಟ್ ಟು ಮರ್ಡರ್. 8 ವರ್ಷ ಜೈಲು, ಮಗು ಕಳ್ತನಕ್ಕೆ 6 ವರ್ಷ, ಒಟ್ಟು 14 ವರ್ಷ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಹುಷಾರ್. ಸರ್, ಅದು ಏನಾಯ್ತು ಅಂದ್ರೆ? ಅದು ಇದು ಏನು ಬೇಡ. ನೀನೇ ತಾನೇ ಕಿಡ್ನಾಪ್ ಮಾಡಿಸಿದ್ದು, ಮತ್ತೆ ಸುಳ್ಳು ಹೇಳ್ಬೇಡ. ಹೌದು ಸರ್, ನಾನೇ ಕಿಡ್ನಾಪ್ ಮಾಡಿದ್ದು. ಆದರೆ ಪ್ಲೀಸ್ ಸರ್, ಈ ವಿಷಯ ಯಾರಿಗೂ ಹೇಳ್ಬೇಡಿ. ಮತ್ತೆ ಹಾಗೆ ಬಿಟ್ಬಿಡ್ಲ? ಅದೆಲ್ಲ ಆಗೋಲ್ಲ. ಈಗಲೇ ಈ ಕ್ಷಣನೇ ಈ ವಿಷಯವ ನಿಮ್ಮ ಮನೆಯವರ ಹತ್ರ ಹೇಳಬೇಕು. ಇಲ್ಲ ಅಂದ್ರೆ ಜೈಲು, ಗೊತ್ತಲ್ಲ? ಬೇಡ ಸರ್, ನಾನೀಗಲೇ ಎಲ್ಲ ವಿಷಯ ಮನೆಯವ್ರಿಗೆ ಹೇಳ್ಬಿಡ್ತೀನಿ. ಜೈಲಿಗೆ ಮಾತ್ರ ಹಾಕ್ಬೇಡಿ ಸರ್, ಪ್ಲೀಸ್.